ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಕ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನಲ್ಲಿ ಅಗ್ರಹಾರ ತೇರು ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ತುಂಬ ಲೇಟ್ ಆಗಿಬಿಟ್ಟಿದೆ. ಅಗ್ರಹಾರ ತೇರು ತುಂಬ ದಿನವೇ ಆಗೋಯಿತು. ನಾನು ವರ್ಕ್ನಲ್ಲಿ ಬ್ಯುಸಿ ಇರೋದ್ರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವಿರೋದು ಇವಾಗ ಹಳ್ದಿಪುರದ ಅಗ್ರಹಾರದಲ್ಲಿ. ಅಗ್ರಹಾರ ದೇವಸ್ಥಾನ ತುಂಬ ಪುರಾತನ ಕಾಲದಿಂದ ಇರೋ ದೇವಸ್ಥಾನ ಇದು. ನೀವು ನೋಡ್ತಾ ಇರ್ಬೋದು. ನಾನು ಮತ್ತು ಅತ್ತೆ ಹೋಗಿದ್ವಿ. ಅಗ್ರಹಾರ ತೇರಿನ ದಿನ ಹೋಗ್ಲಿಕ್ಕಾಗಿರಲಿಲ್ಲ ದೇವಸ್ಥಾನಕ್ಕೆ. ತೇರು ನೋಡಿಕೊಂಡು ಹಗರಣ ನೋಡ್ಕೊಂಡು ಹೋಗಿದ್ವಿ. ಸೊ ಮಾರನೇ ದಿನ ನಾನು ಅತ್ತೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಈಗ ಬಂದಿದ್ದೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಅಗ್ರಹಾರ ದೇವಸ್ಥಾನ. ಯಾರೆಲ್ಲ ಅಗ್ರಹಾರ ದೇವಸ್ಥಾನ ವಿಸಿಟ್ ಮಾಡಿದ್ದೀರಾ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೀವು ಯಾವಾಗ ಬಂದಿದ್ರಿ ಅಂತ ಹೇಳಿಬಿಟ್ಟು. ಸೊ ನಾವಿದು ಅಗ್ರಹಾರ ತೇರಿನ ದಿನ ಮಾರನೇ ದಿನ ಪೂಜೆ ಮಾಡಿಸೋಕ್ಕೆ ಇಲ್ಲಿ ಹಳೆ ಕಾಲದಲ್ಲಿ ಬಳಸ್ತಿದ್ದಂತಹ ಐಟಮ್ಸ್ಗಳು ಅಂದರೆ ಸಾಮಗ್ರಿಗಳು, ಟಿ ವಿ ಇರ್ಬೋದು, ಲ್ಯಾಂಪ್ ಇರ್ಬೋದು, ಬೆಣ್ಣೆ ಕಡಿಯೋದಿರ್ಬೋದು, ಫೋನು. ನೀವು ನೋಡಿ, ಈ ಥರ ಫೋನ್ ನಾನಂತೂ ಇನ್ನೂ ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಖುಷಿ ಆಯಿತು. ಹಾಗೆಯೇ ನಾವಿಲ್ಲಿ ಆಟಿಕೆ ಸಾಮಾನುಗಳು ಕೂಡ ನೋಡ್ಬೋದು. ಮಕ್ಕಳ ಆಟಿಕೆ ಸಾಮಾನುಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಮೊದಲು ಇರಲಿಲ್ಲ, ಹೋದ ವರ್ಷ ಜಾತ್ರೆಗೆ ಹೋದಾಗಿರಲಿಲ್ಲ, ಈ ವರ್ಷ ಜಾತ್ರೆಯಲ್ಲಿ ಇಟ್ಟಿದ್ದಾರೆ. ಸೊ ನಂಗೆ ತುಂಬ ಖುಷಿ ಆಯಿತು ನೋಡಿ. ನಮ್ಮ ಹತ್ರನೂ ಕೆಲವೊಂದಷ್ಟು ಲ್ಯಾಂಪ್ ನೋಡಿದ್ದು ನೆನಪಿದೆ. ಲ್ಯಾಂಪ್ ಇರ್ಬೋದು, ಬೆಣ್ಣೆ ಕಡಿಯೋದು. ಇಲ್ಲಿ ಪೂಜೆಗೆಲ್ಲ ತಯಾರಿಗಳನ್ನು ಮಾಡಿಕೊಂಡು ದೀಪಗಳನ್ನು ಅಲಂಕಾರ ಮಾಡಿ ಇಟ್ಕೊಂಡಿದ್ರು ಅಂತ ಹೇಳ್ಬೋದು. ಸೊ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಹೊರಗಡೆನೂ ದೇವ್ರು ಇರೋದ್ರಿಂದ ಹೊರಗಡೆನೂ ದೇವರಿಗೆಲ್ಲ ಕೈ ಮುಕ್ಕೊಂಡು ಈಗ ಜಾತ್ರೆ ಪೇಟೆ ಓಡಾಡಲಿಲ್ಲ ಅಂದರೆ ಹೇಗೆ? ಜಾತ್ರೆ ಪೇಟೆ ಓಡಾಡಬೇಕಲ್ವಾ? ಸೊ ಏನೆಲ್ಲ ಖರೀದಿ ಮಾಡಿದೆ ಅಂತಂದರೆ ತುಂಬಾ ಖರೀದಿ ಮಾಡಿದ್ದೀನಿ ನಾನು. ಇಲ್ಲಿ ನಮ್ಮ ಅತ್ತೆ ಪರಿಚಯ ಇರೋರು ಕಬ್ಬಿನ ಹಾಲು ಮಾರ್ತಾಯಿದ್ರು. ಸೊ ಇವರು ಕಬ್ಬಿನ ಹಾಲು ಕೊಟ್ಟರು, ಫ್ರೀಯಾಗಿ ಕೊಟ್ಟರು. ಎಷ್ಟೇ ದುಡ್ಡು ಕೊಡ್ತೀನಿ ತಗೊಳ್ಳಿ ಅಂತಂದರು. ಇಲ್ಲ, ನಿಮ್ಮ ಮಾವನವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು, ತಗೊಳ್ಳಿ ಏನಾಗಲ್ಲ ಅಂತ ಹೇಳಿ ಒತ್ತಾಯ ಮಾಡಿ ಕಬ್ಬಿನ ಹಾಲು ಕೊಟ್ಟರು. ಸೊ ನಾವು ಕಬ್ಬಿನ ಹಾಲು ಕುಡ್ಕೊಂಡು ಇವಾಗ ಜಾತ್ರೆ ಪೇಟೆ ಓಡಾಡೋಕ್ಕೆ ಹೋಗಿದ್ದೀವಿ ಅಂತ ಹೇಳ್ಬೋದು. ಜಾತ್ರೆ ಪೇಟೆನಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ರಾತ್ರಿ. ಅದಕ್ಕೆ ನಾನು ನಮ್ಮ ಮನೆಯವರು ಹೋಗಿರಲಿಲ್ಲ. ಒಂದು ರೌಂಡ್ ಓಡಾಡಿ ಹಾಗೆಯೇ ವಾಪಸ್ ಮನೆಗೆ ಹೋಗಿದ್ವಿ. ಏನೂ ತೊಗೊಳಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಮಾರನೇ ದಿನ ನಾವು ಇವಾಗ ಹೋಗಿರೋದು. ಇವತ್ತು ರಶ್ ಇತ್ತು. ಸೊ ನಾವಿಲ್ಲಿ ಏನೇನು ಖರೀದಿ ಮಾಡಿದ್ವಿ ಅಂತಂದರೆ ಬಳೆ ಇರ್ಬೋದು, ಆಮೇಲೆ ಬಟ್ಟೆಗಳು, ಮತ್ತು ಮಕ್ಕಳ ಆಟಿಕೆ ಸಾಮಾನುಗಳು, ಹಾಗೆಯೇ ಕ್ಲಿಪ್ಸ್, ನೈಲ್ ಪಾಲಿಷ್ಗಳು, ಇದನ್ನೆಲ್ಲ ನಾವಿಲ್ಲಿ ಖರೀದಿ ಮಾಡಿದ್ವಿ ಅಂತ ಹೇಳ್ಬೋದು. ನಾನಿಲ್ಲಿ ಯಾವುದೂ ವೀಡಿಯೋನಲ್ಲಿ ಹಾಕಿಲ್ಲ. ಸೊ ನನಗೆ ಏನು ಬೇಕೋ ಅದಷ್ಟೇ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಪಾತ್ರೆಗಳನ್ನು ನೋಡಬೇಕು ಅಂತ ಹುಡುಕ್ತಾ ಇದ್ವಿ. ಸೊ ಹಾಗಾಗಿ ಇಲ್ಲಿ ಪಿಂಗಾಣಿ ಇತ್ತು. ಪಿಂಗಾಣಿ ಕೇಳೋಣ ಅಂತ ಹೋದ್ವಿ. ಸೊ ಅವರು ರೇಟು ನಮ್ಮ ರೇಟು ಒಂದಕ್ಕೊಂದು ಹೊಂದಾಣಿಕೆನೇ ಆಗ್ತಾ ಇರಲಿಲ್ಲ. ಸೊ ಬೆಳಿಗ್ಗೆ ಏನು ಅವ್ರ ಹತ್ರ ಕರ ಮಾಡೋದು ಅಂತ ಹೇಳಿ ಸರಿ ಅಂತ ವಾಪಸ್ ಬಂದ್ವಿ. ಹಾಗೆ ತೇರ ಹತ್ರ ಹೋಗಿದ್ವಿ. ಸೊ ತೇರ ಹತ್ರ ಹೋಗಿ ತೇರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಮನೆಗೆ ಹೊರಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.